ಪರಿಚಯ ಇದ್ದು 30 ವರ್ಷ ಆಯ್ತು. ಅಷ್ಟಕ್ಕಷ್ಟ ಪರಿಚಯ ಇತ್ತು. ಆದ್ರೆ 30 ವರ್ಷದಿಂದ ನಾವು ಅವ್ರನ್ನ ತಿಳ್ಕೊಂಡಿದ್ದೇ ಬೇರೆ. ಇವತ್ತ ಬಂಧನಾಳಕ್ಕೆ ನಾವು ಬರ್ಬೇಕಾದ್ರೆ 3 ಕಿಲೋಮೀಟರ್ ಆಚೆ ಕಡೆ ವಾಹನಗಳು ನಿಂತಾವು. ಒಂದು ರಸ್ತಾದೊಳಗೆ ಮುಂದೆ ಯಾವ್ಯಾವ ರಸ್ತಾದಾಗ ಎಲ್ಲೆಲ್ಲಿ ನಿಂತಾವು ನಮಗೆ ಗೊತ್ತಿಲ್ಲ. ಈ ತಾಂಬಾ ರೋಡ್ ಒಳಗೆ 3 ಕಿಲೋಮೀಟರ್ ಹೊರದಲ್ಲಿ ಅಲ್ಲೆಲ್ಲ ವಾಹನಗಳು ನಿಲ್ಲಿಸಿದ್ದಾರೆ. ಆ ಎಲ್ಲದನ್ನ ನೋಡ್ಕೊಂಡು ಈ ವೇದಿಕೆಗೆ ಬಂದಾಗ ನಿಜವಾಗ್ಲೂ ಕೂಡ ಬಂಧನಾಳದ ಸದ್ಯದ ಪೀಠಾಧಿಪತಿಗಳ ವಿರಾಟ ದರ್ಶನ ಅಂತಕ್ಕಂಥದ್ದು ನಮಗಾಯಿತು ಅನ್ನೋದನ್ನ ಭಾವಪೂರ್ತಿ ಹೇಳಲಿಕ್ಕೆ ಬಯಸ್ತೇವೆ. 3 ದಿವಸದ ಹಿಂದೆ ನಾವು ಇಲ್ಲಿಗೆ ಬಂದಿವಿ. ಒಂದಿಷ್ಟು ಹಾಗೆ ಬಂದು ಹೋಗ್ಬೇಕು ಅಂತ ಹೇಳಿ ಪೂಜ್ಯರು ಹೇಳಿದ್ದಕ್ಕಾಗಿ ನೋಡ್ಲಿಕ್ಕಾಗಿ ಬಂದಾಗ ಅವರೊಂದು ಮಾತನ್ನು ಹೇಳಿದ್ರು 3 ದಿವಸದ ಹಿಂದೆ. ಇದು ಮಳೆಗಾಲ, ಬಹಳ ದೊಡ್ಡ ಪ್ರಮಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಹೇಗೆ ಅಂತ ಕೇಳಿದ್ರೆ ಬಹಳ ಒಂದು ವಿಶೇಷ ಮಾತನ್ನು ಹೇಳಿದ್ರು. ಅದು ಅಂತಿಂತವ್ರು ಹೇಳೋ ಮಾತಲ್ಲ. ನನ್ನ ಉತ್ತರಾಧಿಕಾರಿಯ ಪುನಃ ಪ್ರವೇಶ ಆಗುವ ತನಕ ಮಳೆರಾಯನ ಕಾಟ ನನಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಈಗ ಒಂದು ತಾಸಿನ ಹಿಂದೆ ನೀವು ನೋಡಿರ್ಬೋದು, ಲಕ್ಷ್ಯ ಕೊಟ್ಟಿರ್ಬೋದು, ಮೋಡ ತುಂಬ ಹರಿದು ಬಂದಂಗಾಯ್ತು. ಅವ್ರಿಗೆ ನಾವು ಮೋಡ ತೋರಿಸಿದ್ವಿ, ನೋಡ್ರಿ ಮಳೆ ಒಟ್ಟ ಸಾಧ್ಯ ಇಲ್ಲ ಅಂತಂದ್ರೆ ತುಂಬಿ ತೇಲಾಗತೈತೆ ನೋಡ್ರಿ ಮೋಡ ಅಂತ ನಾವಂದ್ವಿ. ಈಗೂ ಸವಾಲ ಇಟ್ಟಂದು ಈ ಕಾರ್ಯಕ್ರಮ ಮುಗಿದು ಭಕ್ತರೆಲ್ಲರೂ ಚಂದ ಪ್ರಸಾದ ಮಾಡುವ ತನಕ ಯಾವುದೂ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಅವಾಗ ನಮಗೆ ಮತ್ತೊಂದು ಗೊತ್ತಾಯ್ತು, ಅವ್ರ ವಾಣಿಯಲ್ಲಿಯೂ ಕೂಡ ಅದ್ಭುತವಾದ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸಾವಿರಾರು ಮಠಗಳಿಗೆ ಉತ್ತರಾಧಿಕಾರಿಗಳ ಆಯ್ಕೆಯನ್ನು ನಾವು ನೋಡಿದ್ದೇವೆ 35 ವರ್ಷದಲ್ಲಿ. ಅದರಲ್ಲಿ ನಾವೇ ಸ್ವತಃ 100 ಮಠಗಳಿಗೆ ಮರಿಗಳನ್ನ ಮಾಡಿದ್ದೇವೆ. ಅದರಾಗ ಒಂದು 50 ಮರಿಗಳು ನಮ್ಮ ಹತ್ರ ಕಲಿತು ತಯಾರಾದವರು ಕೂಡ ಇದ್ದಾರೆ. ಈ ರಾಜ್ಯದ ಇತಿಹಾಸದಲ್ಲಿ ಉತ್ತರಾಧಿಕಾರಿಯನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಇಡೀ ಕರ್ನಾಟಕದ ಸ್ವಾಮಿಗಳಿಗೆ ಪಾಠ ಹೇಳಿದಾಗ ಮಾಡಿ ತೋರಿಸಿದವರು ಬಂಧನಾಳ ದಕ್ಷಿಣಲಿಂಗ ಮಹಾಸ್ವಾಮಿಗಳು ಗಮನಿಸಿ. ಇವತ್ತೇ ಪುರಪ್ರವೇಶ ಕಾರ್ಯಕ್ರಮ ಆಯ್ತಲ್ಲ, ಇಂತಹ ಕಾರ್ಯಕ್ರಮ ಪಠಾಧಿಕಾರ ಸಹಿತ ಆಗೋದಿಲ್ಲ ಎಷ್ಟೋ ಕಡೆ. ಇದು ಎಲ್ಲಾ ಸ್ವಾಮಿಗಳಿಗೆ ಗೊತ್ತು. ಎಲ್ಲರ ತಲೆಯೊಳಗೆ ಒಂದು ಬಂತು, ಬಹುಶಃ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಗೆ ಶರಣ ಐಕ್ಯ ಈ 6 ಸ್ಥಳಗಳನ್ನ ಹಾಕಿ 2 ಕುರ್ಚಿ ಇಟ್ಟು ಬಿಟ್ಟಿದ್ರೆ ಪಠಣ ಆಗಿ ಹೋಗ್ತಿತ್ತಲ್ಲ ಅನ್ನುವಂತಹ ಮಾತನ್ನು ಹೇಳುವಷ್ಟರ ಮಟ್ಟಿಗೆ ಈ ಪುರ ಪ್ರವೇಶದ ಕಾರ್ಯಕ್ರಮ ಅಂತಕ್ಕಂಥದ್ದು ಆಯಿತು. ಈ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಬೇಕಾದ್ರೆ ಪರಮ ಪೂಜ್ಯರು ನಮ್ಮೊಂದಿಗೆ ಚರ್ಚೆ ಮಾಡಿದ್ದು 1.5 ವರ್ಷಗಳ ಹಿಂದೆ. 1.5 ವರ್ಷದ ಹಿಂದೆ ನಮ್ಮೊಂದಿಗೆ ಅವರ ಮಾತುಕತೆಗಳು ನಡೆದು ನಾವಿಬ್ಬರು ಮೊದಲನೇದಾಗಿ ಒಂದು ದೇವಸ್ಥಾನದ ಎದುರಿಗೆ ಕುಳಿತುಕೊಂಡಿದ್ವಿ. ಆ ದೇವಸ್ಥಾನದ ಎದುರಿಗೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಅವರು ಉತ್ತರಾಧಿಕಾರಿಯನ್ನ ಮಾಡಿಕೊಳ್ಳುವ ವಿಚಾರವನ್ನು ನಾವು ಮುಂದೆ ಇಟ್ಟು, ಜೊತೆಗೆ ನಿಮ್ಮ ಹತ್ರ ಇನ್ನು ಮರದೇವರನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ನಮಗೆ ಹೇಳಿದ್ರು. ಅದು ನಮ್ಮ ಮರಿ ಅಲ್ಲ, ನಮ್ಮ ಬೀಳಗಿ ಸ್ವಾಮಿಗಳು ಚಂದ ಓದಿಸಿದ್ರೆ ನನ್ನ ಮಠಕ್ಕೆ ದೊಡ್ಡ ಪ್ರಮಾಣ ನಿಮ್ಮಂಗ ಮಾಡಿ ಕೊಡ್ರಿ ಅಂತ ಹೇಳಿ ಬಿಟ್ಟಾರಿ ಅಂತ ಒಂದು ಮಾತನ್ನ ನಾನು ಹೇಳಿದೆ. ಬಹಳ ವಿಶೇಷ ಅಂದ್ರೆ ಹಿಂದೆ ರಾಜ ಮಹಾರಾಜರು ತಾವು ಮನಸ್ಸು ಮಾಡಿದ ಕನ್ಯಾ ಅದು ಯಾರ ಮನೆಯಲ್ಲ ಇರಲಿ ಅದನ್ನು ತಗೊಂಡು ಬಂದು ತಾಳಿ ಕಟ್ಟಿದ್ರು ಅಂತ ನಾವು ಇತಿಹಾಸ ಓದಿದ್ವಿ. ಆದ್ರೆ ಇವತ್ತು ಧಾರ್ಮಿಕ ಒಂದು ಪಾಠ ಅಂತಕ್ಕಂಥ ತಾಳಿಯನ್ನ ಕಟ್ಟಲಿಕ್ಕೆ ಈ ಸ್ವಾಮಿಗಳು ಮನಸ್ಸು ಮಾಡಿ ಅವರು ಬಿಟ್ಟಿರುವಂತಹ ನಾವು ತಯಾರು ಮಾಡಿರುವಂತಹ ಮರಿಯನ್ನ ನಿರಾಯಾಸವಾಗಿ ಬಂಧನಕ್ಕೆ ತಗೊಂಡು ಬಂದು ಇಟ್ಟಿದ್ದಾರೆ. ನಾವಿಬ್ಬರು ಸಂತೋಷದಿಂದ ಬಿಟ್ಟು ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಬೀಳಗಿ ಸ್ವಾಮಿಗಳಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಅವ್ರ ಮನೆಯಲ್ಲಿ ಒಂದು ಮಾತಂದ್ರು, ಚಂದ ತಯಾರು ಮಾಡಿ ನನಗೆ ಕೊಡ್ರಿ ಅಂತಂದ್ರೆ ನೀವು ಚಂದ ತಯಾರು ಮಾಡಿ ಬಂಧನ ಮಠ ಕೊಟ್ಟಿರಲಿ ನೀವಂತ ಸ್ವಾಮಿಗಳು ಅಂತ ಬೇಯಿದ್ರು. ಅವಾಗ ನಾವು ಅವ್ರಿಗೆ ಹೇಳಿದ್ವಿ, ಅವರು ಬಯಸ್ಯಾರ ಸಂಗನ ಬಸವನ ಜಾಗಕ್ಕೆ ಸಂಗನ ಬಸವ ಹೊರಟಿದ್ದಾನೆ, ನಿಮ್ಮ ಬೀಳಿಗೆ ಮಠಕ್ಕೆ ಯಾವುದೇ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ, ನಮ್ಮ ನಂಬರಿ ಎನ್ನುವಂತಹ ಆಶ್ವಾಸನೆಯನ್ನ ಆ ಸ್ವಾಮಿಗಳಿಗೆ ಕೊಟ್ಟ ಮೇಲೆ ಅವರು ಸುಮ್ಮನಾಗಿದ್ದಾರೆ. ಇನ್ನೊಂದು ಬಹಳ ವಿಶೇಷ ಅಂದ್ರೆ
ಇವತ್ತು ವಾರ ಯಾವ್ದು? ಗುರುವಾರ. ಜಾಗ ಯಾವುದು? ಗುರುವಿನ. ಗುರುವಿನ ಜಾಗ ಗುರುವಾರ. ಅದು ರಾಜಯೋಗದೊಳಗೆ ಒಬ್ಬ ಉತ್ತರಾಧಿಕಾರಿ ಪ್ರವೇಶ ಆಗಿದ್ದಲ್ಲ, ಈ ಬಂಧನಾಳದ ಗತವೈಭವ ಮಾತ್ರ ಪ್ರಾರಂಭ ಆಗುತ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಉತ್ತರಾಧಿಕಾರದ ಪ್ರಕ್ರಿಯೆ ಹಾಗೆ ನಡೆದಂಗೆಲ್ಲ ನಮ್ಮ ಯರ್ನಾಳದ ಸ್ವಾಮೀಜಿಯವರು ಇಬ್ಬರು ಸೇರಿಕೊಂಡ್ರು. ಬಂಧನಾಳದ ಸ್ವಾಮೀಜಿಯವರು, ಯರ್ನಾಳದ ಸ್ವಾಮೀಜಿಯವರು, ಅವ್ರು ಎರಡು ಮಠಗಳ ಸಂಬಂಧ. ನಾವು ಯರ್ನಾಳದ ಸ್ವಾಮೀಜಿಯವರಿಗೆ ಕೇಳಿದ್ವಿ, ಯಾವುದೇ ಪರಿಸ್ಥಿತಿ ಒಳಗ ಉತ್ತರಾಧಿಕಾರದ ಪ್ರಕ್ರಿಯೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ತಿರೋದು, ನೀವು ನಿಲ್ಲೋದಾದ್ರೂ ಮಾತ್ರ ಅವರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳಿದಾಗ, ಹುಬ್ಬಳ್ಳಿಯ ಒಂದು ಸುಂದರವಾದ ಸ್ಥಳದಲ್ಲಿ ಅವರು ನಮಗೆ ಮಾತು ಕೊಟ್ಟರು, ನೀವು ಮರಿ ಕೊಡ್ರಿ, ಅದು ಏನು ಬಂದ್ರು ನಾನು ನೋಡ್ಕೋತೀನಿ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಆ ಪ್ರಕಾರ ಅವರು ಇಲ್ಲಿ ತನಕ ನಡ್ಕೊಂಡಿದ್ದಾರೆ. ನುಡಿದಂತೆ ನಡೆದಂತಹ ಕೀರ್ತಿ ನಮ್ಮ ಯರ್ನಾಳದ ಸ್ವಾಮೀಜಿ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹೇಳಬೇಕು. ಜೊತೆಗೆ ಬಂಧನಾಳದ ಋಷಭಲಿಂಗ ಮಹಾಸ್ವಾಮಿಗಳವರು ಬಹಳ ಜಾಣರು, ಬಹಳ ಬುದ್ಧಿಜೀವಿಗಳು, ಮಾತು ಕಡಿಮೆ, ಕೆಲಸ ಬಹಳ ಶಿಸ್ತಿನಿಂದ ಕೂಡಿರ್ತದೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಅದನ್ನು ಕೊಡುವಂತ ಕೆಲಸವನ್ನು ಅವರು ಮಾಡಿ ಉತ್ತರಾಧಿಕಾರಿಗೆ ಮಠದ ಪರಂಪರೆಯ ಮಾರ್ಗದರ್ಶನವನ್ನು ಮಾಡಬೇಕು, ಪಟ್ಟಾಧಿಕಾರವನ್ನು ಮಾಡಬೇಕಂತೇಳಿ ಅದು ಏನು ಉತ್ತರಾಧಿಕಾರ ಪತ್ರ ಮಾಡಿದ್ದಾರೆ ಆ ಪತ್ರದಲ್ಲಿ ಆ ಷರತ್ತನ್ನು ಹಾಕಿ ಯರ್ನಾಳದ ಸ್ವಾಮೀಜಿಯವರ ಕೈಯಾಗ ತಾವು ಮಾಡಿಕೊಂಡಿರುವಂತಹ ಮರಿದೇವರನ್ನ ಕೊಟ್ಟಿದ್ದಾರೆ. ಪಟ್ಟಾಧಿಕಾರ ಮಾಡುವ ಜವಾಬ್ದಾರಿಯನ್ನು ಯರ್ನಾಳದ ಸ್ವಾಮೀಜಿಯವರಿಗೆ ಕೊಟ್ಟಿದ್ದಾರೆ. ಯರ್ನಾಳದ ಸ್ವಾಮೀಜಿಯವರಿಗೆ ನಾವೊಂದೇನು ಹೇಳಕ್ ಬಯಸ್ತೀವಿ ಅಂದ್ರೆ, ಬಂಧನಾಳ ಭಕ್ತರ ತಾಕತ್ತು ಈ ರೀತಿ ಐತೆ ಅನ್ನೋದು ಗೊತ್ತಾದ ಮೇಲೆ ನಮ್ಮ ಬಂಧನಾಳ ಮಠದ ಸಂಗಮ ಬಸವ ದೇವರ ಪಟ್ಟಾಧಿಕಾರಿ ಹೆಂಗಾಗ್ಬೇಕಂದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾವ ಪಟ್ಟ ಆಗಿಲ್ಲ, ಮುಂದೆ ಯಾವ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಗೌರವದ ಇತಿಹಾಸ ನಿರ್ಮಾಣ ಆಗುವಾಗ ಇಲ್ಲಿ ಪಟ್ಟ ಆಗುತ್ತೆ ಅನ್ನೋದ್ರೊಳಗೆ ಎರಡು ಮಾತೇ ಇಲ್ಲ ಅನ್ನುವಂಥದ್ದನ್ನ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ವಿಚಾರ ಮಾಡ್ಬೇಕು. ನಾವೆಲ್ಲ ಇಲ್ಲಿ ಅಪ್ಪು ಶೆಟ್ಟರು, ನಮ್ಮ ಹಿಪ್ಪಗಿ ಶಾಸಕರು ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಸರ್ಕಾರದೊಳಗೆ ಪ್ರಶ್ನೋತ್ತರ ವೇಳೆ ಆಯಿತು ಮತ್ತು ಸರ್ಕಾರದ ಯಾವುದೇ ನಿರ್ಣಯಗಳನ್ನು ತಗೊಳ್ಬೇಕಾದ್ರೆ ಯಾವಾಗ ತಗೋತೀವಿ ನೀವು? ಹೆಚ್ಚಾಗಿ ಗುರುವಾರ ತಗೋತೀವಿ. ಸರ್ಕಾರದ ಯಾವುದೇ ನಿರ್ಣಯಗಳಾಗಬೇಕಾದ್ರೆ ಗುರುವಾರ ದಿವಸನೇ ಆಗ್ತವೆ, ಯಾವುದೇ ಮಂತ್ರಿ ಮುಖ್ಯಮಂತ್ರಿ ಇರಲಿ. ಬಹಳ ವಿಶೇಷ ಅಂತಂದ್ರೆ, ಹಾಗೆ ಸರ್ಕಾರವೂ ಕೂಡ ಯೋಗ್ಯ ನಿರ್ಣಯಗಳನ್ನು ಗುರುವಾರ ದಿವಸ ತೆಗೆದುಕೊಂಡ ಹಾಗೆ ಬಂಧನಾಳ ಮಠದ ಉತ್ತರಾಧಿಕಾರದ ನಿರ್ಣಯನೂ ಕೂಡ ಗುರುವಾರ ಆಗೈತಿ ಅಂತಂದ ಮೇಲೆ ಇದು ಯಾವುದೇ ಕಳಂಕ ಬರಲಾರ್ದಂಗ ಬಹಳ ವೈಭವವನ್ನ ಕಾಣುತ್ತೆ ಅಂತಕ್ಕಂಥದ್ದಕ್ಕೆ ಈ ಗುರುವಾರದ ಸೂಚನೆ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಗೆಲ್ಲ ಗೊತ್ತಿರ್ಬೋದು, ವಾಜಪೇಯಿ ಅಂದ್ರೆ ಅಜಾತ ಶತ್ರು ಅಂತ ಅನಿಸಿಕೊಂಡ್ಬೋದು. ಅವರು ದೇಶದ ಪ್ರಧಾನಮಂತ್ರಿ ಆದರು. ಅವರು ದೇಶದ ಪ್ರಧಾನಮಂತ್ರಿ ಆಗಿ ಬರೇ 13 ದಿವಸ ಪ್ರಧಾನಮಂತ್ರಿ ಆಗಿದ್ರು. ಆ 13 ದಿವಸಕ್ಕೆ ಇಳಿಯುವ ಪ್ರಸಂಗ ಬಂತು. ಮುಂದೆ ಆ ಸರ್ಕಾರವನ್ನು ಬಿಟ್ಟು ಹಾಕಿ ಮತ್ತೊಂದು ಚುನಾವಣೆ ಮಾಡಿಕೊಂಡು ಮತ್ತೆ ಪ್ರಧಾನಮಂತ್ರಿಯಾಗಿ ಬಂದು ಅವ್ರ ಮುಂದೆ 13ನೇ ತಾರೀಕಿನ ದಿವಸನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರು. ಇವತ್ತು 13ನೇ ತಾರೀಕು ನೋಡಿದ್ರು ಕೂಡ ಇದು ಏನೋ ಒಂದು ಅದ್ಭುತವಾದ ಕ್ರಾಂತಿ ಆಗ್ತಿದೆ ಅಂತ ಕಾಣುತ್ತೆ ಇರುವಂತಹ. ಒಂದು ಕಡೆಗೆ ಗುರುವಾರ, ಇನ್ನೊಂದು ಕಡೆಗೆ 13ನೇ ತಾರೀಕು. ಇದು ಎಲ್ಲದರ ಲೆಕ್ಕ ಯಾರಿಗೆ ಗೊತ್ತು ಅಂತಂದ್ರೆ ಬಂಧನಾಳದ ಋಷಭಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತೇ ಹೊರತಾಗಿ ನಾವು ಅಂದಾಜು ಮಾತಾಡಲಿಕ್ಕೆ ಸಾಧ್ಯ ಐತಿ ಯಾಕೆ ಇದನ್ನೆಲ್ಲ ಆರಿಸಿಕೊಂಡ್ರು ಅಂತ. ಇವತ್ತು ಉತ್ತರಾಧಿಕಾರಿಯನ್ನ ಮಾಡಿಕೊಳ್ಬೇಕಾದ್ರೆ ಕದ್ದು ಮುಚ್ಚಿ ಮಾಡಿಕೊಳ್ಳುವಂತಹ ಪ್ರಸಂಗಗಳು ಸಮಾಜದಲ್ಲಿ ಅಲ್ಲಲ್ಲೇ ಕಾಣ್ತವೆ. 1.5 ವರ್ಷದಿಂದ ಆರಿಸಿ ಶೋಧಿಸಿ ಎಲ್ಲದನ್ನ ಮಾಡಿ ಅವ್ರ ಮಾತನ್ನ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದು ಮಣಿತನಕ್ಕೆ ಕಣ್ಣೆಯನ್ನ ತರಬೇಕಾದ್ರೆ 100 ಮಕ್ಕಳುಗಳಿಂದ ನೋಡಿ ಕಣ್ಣೆಯನ್ನ ತರಬೇಕಾಗುತ್ತೆ. ಅಂತಹದ್ದು ನಾನು ಲಕ್ಷ ಲಕ್ಷ ಪರಂಪರೆಯ ಭಕ್ತರ ಮಣಿತನಕ್ಕೆ ಒಬ್ಬ ಗುರುವನ್ನ ಕೊಡಬೇಕಾದ್ರೆ ಬಹಳ ನೋಡಿ ವಿಚಾರ ಮಾಡಿ ಆರಿಸಿಕೊಳ್ಬೇಕಾಗೈತಿ. ಅದಕ್ಕಿಷ್ಟು ಸುದೀರ್ಘ ಸಮಯವನ್ನು ತೆಗೆದುಕೊಂಡು ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡಿದ್ದೇನೆ ಅನ್ನುವಂತಹ ಮಾತನ್ನು ಹೇಳಿದಾಗ ಅವರ ವಿಶಾಲ ಮನಸ್ಥಿತಿ ನಮಗ ಗೊತ್ತಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ 2 ಮಠಗಳು, ಒಂದು ಬಂಧನಾಳ, ಇನ್ನೊಂದು ಯರ್ನಾಳ. ನಮ್ಮ ಎಡಕ ಬಲಕ ಇಬ್ಬರು ಸ್ವಾಮೀಜಿಗಳು ಕುಂತ ನೋಡಿ. ಕೊನೆಗೆ ಊರ ಹೆಸರು ಯಾವ ಏನ್ ಬರ್ತೈತದು? ಬಂಧ ನಾಳ, ಯರ ನಾಳ. ಇವು ಯಾರ ಸಂಬಂಧಗಳಲ್ಲ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಈ ನಾಳಗಳ ಆಳ ಎಷ್ಟೈತಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಆ ಆಳ ಗೊತ್ತಾಗುವುದು ಅಂತ ನಾವು ಕೊಡ್ತೀವಿ. ಇವರಿಬ್ಬರ ಆಳ ಅದು ಗೊತ್ತಾಗುವುದು
ಅಂತ ನಾವು ಅನ್ಕೊಳ್ತೀವಿ. ಇವರಿಬ್ಬರ ಆಳ ಅದು ಯಾರಿಗೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಸಂಗಮ ಬಸವ ದೇವರು ಋಷಭಲಿಂಗ ಸ್ವಾಮಿಗಳು ಎಲ್ಲೂ ಕೂಡ ರಕ್ತ ಸಂಬಂಧಿಗಳಲ್ಲ. ಇಷ್ಟು ದೊಡ್ಡ ಮಠವನ್ನ ನನ್ನ ಸಂಬಂಧಿಕರಿಗೆ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಎಲ್ಲೋ ಒಂದು ಕಡೆಗೆ ಬಂದು ಹೋಗ್ತದೆ. ಯಾವ ವಿರಕ್ತರು ಅಂತಂದ್ರೆ ರಕ್ತ ಸಂಬಂಧವನ್ನ ದೂರಿಟ್ಟವರು ಮಾತ್ರ ವಿರಕ್ತರಾಗಿರ್ತಾರೆ, ಹೊರತಾಗಿ ರಕ್ತ ಸಂಬಂಧ ಹಚ್ಚಿದ್ರೆ ಅವರು ವಿರಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ರಕ್ತ ಸಂಬಂಧವನ್ನು ಎಲ್ಲೂ ತಾಳಲಾರದೆ 5 ವರ್ಷಗಳ ಹಿಂದೆ ಘೋಷಣೆ ಮಾಡಿದರು, ನನ್ನ ಮಠಕ್ಕೆ ಉತ್ತರಾಧಿಕಾರಿ ಆಗತಕ್ಕಂಥವು ಎಲ್ಲೂ ನನ್ನ ರಕ್ತ ಸಂಬಂಧಿ ಆಗಿರಬಾರದು ಅನ್ನುವಂತಹ ಘೋಷಣೆಯನ್ನು ಮಾಡಿ ಆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿರ್ತಕ್ಕಂಥ ಒಂದು ಕೀರ್ತಿ ಋಷಭಲಿಂಗ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತೆ ಇರ್ತಕ್ಕಂಥದ್ದು. ಸಂಗಮ ಬಸವ ದೇವರು ಅವರದು ಭಕ್ತಿ ಸಂಬಂಧನೇ ಹೊರತಾಗಿ ಅದು ರಕ್ತ ಸಂಬಂಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನ ತಾವು ತರಲಿಕ್ಕೆ ಬಯಸ್ತೀವಿ ಅಂತಕ್ಕಂಥದ್ದು. ಸಂಗಮ ಬಸವ ದೇವರಿಗೆ ನಾವು ಏನ್ ಹೇಳ್ತೀವಿ, 13ನೇ ತಾರೀಕಿಗೆ ನಿಮ್ಮನ್ನು ಕರ್ಕೊಂಡು ಬಂದಾರ. ಯಾವ ತಾರೀಕಿಗೆ? 13ನೇ ತಾರೀಕಿಗೆ ಕರ್ಕೊಂಡು ಬಂದಾರ. ಹರಿಹರೆಯ ಅನ್ನುವಂತಹದ್ದು ಪ್ರಾರಂಭ ಆಗುವುದು ಯಾವಾಗ ಅಂತಂದ್ರೆ 13ಕ್ಕೆ ಪ್ರಾರಂಭ ಆಗ್ತದೆ. ಅದು ಹೆಣ್ಣಿಂದರ ಇರಲಿ ಗಂಡಿಂದರ ಇರಲಿ ಹರಿಹರೆಯ ಅಂತ ನೋಡಿ. ಯಾವ ವಯಸ್ಸಿನಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ 13, ಮುಂದಂದ್ರೆ ಹೆಂಗ 14, 15 ಅಂದ್ರೆ ಮೊದಲು ಬರೀ ಹದಿ ಅಂತ ಬಂದೈತೆ ನೋಡಿ. 13, 14, 15, 16, 17, 18 ಮುಗಿತಾರೆ. ಈ 10 ಎನ್ನುವಂತದ್ದು ಎಲ್ಲಿಂದ ಎಲ್ಲಿವರೆಗೆ ಬರ್ತೈತೆ ಅಂದ್ರೆ 13ರಿಂದ 18ರವರೆಗೆ ಬರ್ತೈತೆ. ಇಂಗ್ಲಿಷ್ ನೊಳಗೆ ನಾವು ಹೋದ್ರು ಕೂಡ ಅದಕ್ಕೆ ಟೀನ್ ಏಜ್ ಅಂತಾರೆ. ಇಂಗ್ಲಿಷ್ ನೊಳಗೆ ಏನಂತಾರೆ, ಈ ಹದಿಹರೆಯಕ್ಕೆ ಟೀನ್ ಏಜ್ ಅಂತಾರೆ. ಅಲ್ಲೂ ಕೂಡ ಎಲ್ಲಿಂದ ಪ್ರಾರಂಭ ಆಗುತ್ತೆ? 13ರಿಂದ ಪ್ರಾರಂಭ ಆಗುತ್ತೆ. 13, 14, 15, 16, 17, 18 ಇಲ್ಲಿ ನಿಲ್ಬೇಕಾಗಿತ್ತು. ಅವು ಇಂಗ್ಲಿಷ್ ಸ್ವಲ್ಪ ಬುದ್ಧಿಗೆ ಇದ್ದು 19 ತನಕ ಹೋಗ್ಯಾವ. ಅವ್ರು ಏನ್ ಮಾಡಿದ್ರು? 18ಕ್ಕೆ ನಿಂದ್ರಲ್ಲಿ 18 ಅಂದ್ರೆ ಅವ್ರು ಮುಂದೆ 19 ಒಳಗೆ. ನಾನು ಸಂಗಮ ಬಸವ ದೇವರಿಗೆ ಹೇಳೋದೇನಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಹೆಚ್ಚಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಟೀನ್ ಏಜಿನ ಹುಡುಗರು, ಟೀನ್ ಏಜಿನ ಹುಡುಗಿಯರು ಎಲ್ಲೋ ಒಂದು ಕಡೆಗೆ ದಾರಿಯನ್ನು ತಪ್ತಾ ಇದ್ದಾರೆ. ನಿಮ್ಮ ಹಗಲು ರಾತ್ರಿ ಪ್ರಯತ್ನದಿಂದ ಈ ಅಖಂಡ ಬಿಜಾಪುರ ಸುತ್ತಮುತ್ತ ನಾಡಿನೊಳಗ ಎಲ್ಲೂ ಕೂಡ ಈ ಟೀನ್ ಏಜಿನವರು, ಈ ಹದಿಹರೆಯನವರು ದಾರಿ ಬಿಡಲಾರ ನೀವು ದೊಡ್ಡ ಕ್ರಾಂತಿಯನ್ನು ಮಾಡಿ ಮರಳಿ ಬಸವ ಕಲ್ಯಾಣದ ಒಂದು ಪರಂಪರೆಯಾದ ಸಂಗಮ ಬಸವ ಸ್ವಾಮಿಗಳು ಮಾಡಿದ ಹಾಗೆ ನೀವು ಮಾಡಬೇಕು ಅನ್ನುವಂತಹ ಮಾತನ್ನ ಉತ್ತರಾಧಿಕಾರಿಗಳ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ನಾವು ಉತ್ತರಾಧಿಕಾರಿಗಳನ್ನ ಬಹಳ ಪ್ರೇಮದಿಂದ ತಯಾರು ಮಾಡಿಲ್ಲ, ಬಹಳ ಕಠೋರ ರೀತಿಯೊಳಗೆ ತಯಾರು ಮಾಡಿದ್ವಿ. 5 ವರ್ಷ ಹಿಂಗ್ ಮುದ್ದು ಮಾಡಿ ಬೆಳೆಸೋದಿಲ್ಲ. ನಾವು ಯಾವುದೇ ಮನೆಯವರು ಬೆಳೆಸಬೇಕಾದ್ರೆ ಮುದ್ದು ಮಾಡಿ ಬೆಳೆಸೋದಿಲ್ಲ, ಸ್ವಲ್ಪ ಬಹಳ ಬಿಗಿ ಹೆಚ್ಚಿ ಬೆಳೆಸ್ತಿರ್ತೀವಿ. ಬಹುಶಃ ಎಷ್ಟು ಅವರಿಗೆ ನಾವು ಬಿಗಿ ಹೆಚ್ಚಿ ಬೆಳೆಸಿವಿ ಅಂದ್ರೆ ಆ ಬಿಗಿಗೆ ಅವ್ರು ಎಲ್ಲೋ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗಿತ್ತು. ಎಷ್ಟೋ ಮಂದಿ ಅವ್ರು ನಮ್ಮ ಮಠದಿಂದ ಬೆಳೆಸ್ಬೇಕಂತ ಮಾಡಿದ್ರೆ ಏನ್ರಿ 5 ವರ್ಷ ಆಯ್ತು ಇನ್ನೂ ಏನ್ ಮಾಡಕತ್ತ ಇರಲಿಲ್ಲ, ಏನು ಇದು ಮಾಡಕತ್ತ ಇರಲಿಲ್ಲ ಅಂತ ಹೇಳಿದಾಗ ನಮ್ ದೇವ್ರು ಎಷ್ಟು ಹೇಳ್ತಿದ್ದಾರೆ ಅಂದ್ರೆ, ನನಗೆ ಗುರುಗಳ ಬಗ್ಗೆ ಚೆನ್ನಾಗಿ ಗೊತ್ತೈತಿ, ನೀವೇನು ಹೇಳ್ಬೇಡ್ರಿ, ಅವ್ರಿಗೆ ಯಾರು ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಬಹಳ ಚಲೋ ಗೊತ್ತೈತಿ. ಅವ್ರು ಎಲ್ಲಿಯವರೆಗೆ ಇಲ್ಲಿ ಇರುವಂತಲ್ಲ ಅಲ್ಲಿವರೆಗೆ ಇದ್ದು ಅವ್ರು ಹೇಳಿದ ಜಾಗಕ್ಕೆ ನಾನು ಹೋಗ್ತೀನಿ ಅನ್ನುವಂತ ಘೋಷಣೆಯನ್ನ ಮಾಡಿ ತಾಳ್ಮೆಯಿಂದ ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನ ಮಾಡಿದ್ರು, ಅಧ್ಯಯನವನ್ನು ಮಾಡಿದ್ರು. MA ಪದವೀಧರರಾಗಿದ್ದಾರೆ. ಎಲ್ಲೂ ಕೂಡ ಹೈಸ್ಕೂಲ್ನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಪದವಿಯ ಮಾಡುವಂತಹ ಅಂದ್ರೆ ಡಿಗ್ರಿ ಮಾಡುವಂತಹ ಸಂದರ್ಭದಲ್ಲಾಗಲಿ ನಾವು ಆಗಾಗ ಕಾಲೇಜ್ ಲೆಕ್ಚರ್ಗಳಿಗೆ ನಾವು ಹೇಗಿದ್ದಾರೆ, ಅಲ್ಲೇನಾದ್ರೂ ಬದಲಾವಣೆಗಳದಾವ, ನಡೆಗಳು ಹೇಗಿದಾವ ಅಂತೆಲ್ಲರೂ ಕೇಳಲಾಗಿ ಎಲ್ಲೂ ಒಂದು ಕಪ್ಪು ಚುಕ್ಕಿ ಬರಲಾರದ ಹಾಗೆ MA ಪದವಿಯನ್ನ ಮಾಡಿಕೊಂಡು ನಿಮ್ಮ ಮಠಕ್ಕೆ ಬಂದಿದ್ದಾರೆ. ನಾವು ಒಂದು ಬಂಧನಾಳದ ದೈವಕ್ಕೆ ಹೇಳಿ ಬಯಸ್ತೀವಿ, ಅಂಥವ್ರಿಗೆಲ್ಲ ಹೇಳ್ಕೊಡ್ಬೇಕು. ಬಂಧನಾಳದವ್ರಿಗೆ, ಎರ್ನಾಳದವ್ರಿಗೆ, ಒಳಗೆ ಏನ್ ಹೇಳ್ಕೋಬೇಕು ಹೇಳ್ಕೊಂಡಿದ್ವಿ. ಬಹಳ ಪ್ರೇಮದಿಂದ, ಬಹಳ ಕಳಕಳಿಯಿಂದ ನಮ್ಮ ಮನೆದೇವರನ್ನ ನಾವು ಬೆಳೆಸಿ ಅವ್ರು ನೋಡ್ಲಿಕ್ಕೂ ಸುಂದರದ, ಅವ್ರ ಗುಣಾನು ಸುಂದರ ಇತ್ತು. ಕೆಲವರು ಸುಂದರ ಇರ್ತಾರೆ, ನೋಡಾಕ ಗುಣ ಚಲೋ ಇರ್ತದ. ರೂಪಿದ್ದು ಫಲವೇನು ಗುಣವಿಲ್ಲದ ಅಂತಲ್ಲ, ಅವರಿಗೆ ರೂಪನೂ ಐತಿ, ಅವರಿಗೆ ಗುಣನೂ ಐತಿ. ಅಂತಹ ಗುಣವಂತ, ರೂಪವಂತ ಮರಿಯನ್ನ ಮತ್ತು ವಿದ್ಯಾವಂತ ಮತ್ತು ವಿನಯವಂತ ಎಲ್ಲಾ ವಂತಗಳ ಮರಿಯನ್ನ ಈ ಬಂಧನಾಳ ಮಠಕ್ಕೆ ಕೊಟ್ಟಿದ್ದೇವೆ. ಯಾವುದೇ ಪರಿಸ್ಥಿತಿ ಒಳಗೆ ಆ ಮರಿಗೆ ಧಕ್ಕೆ ಆಗದಂತೆ
ನೋಡ್ಕೊಳ್ತೀರಿ ಅನ್ನುವಂತಹ ಒಂದು ವಿಶ್ವಾಸ ನಮಗಿದೆ. ತಾವೇ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ಪ್ರೇಮದಿಂದ ನಾವು ನೋಡ್ಕೊಂತೀವಿ ಅಂತ ನೀವು ಚಪ್ಪಾಳಿ ತಟ್ಟಿದಾಗ ನಮ್ಮ ಮನೆಯವರಿಗೆ ನಾವು ಹೇಳ್ತೀವಿ, ಯಾವುದೇ ಪರಿಸ್ಥಿತಿ ಒಳಗೆ ಮಂತ್ರಾಳ ಮಠಕ್ಕೆ ಸಣ್ಣದೊಂದು ಕಳಂಕ ಬರಲಾದಾಗ ನೀವು ಕೂಡ ನಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಹೇಳಲಿಕ್ಕೆ ಬಯಸ್ತೀವಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಒಟ್ಟಾರೆ ನಮ್ಮ ಮಂತ್ರಾಳದ ಋಷಭಲಿಂಗ ಮಹಾಸ್ವಾಮಿಗಳು, ಯರ್ನಾಳದ ಮಹಾಸ್ವಾಮಿಗಳು, ಇವರಿಗೆ ಸಾಕಷ್ಟು ಇವರು ನಮ್ಮಿವರು ಯಾರು ಗೋಳಸರ ಸ್ವಾಮೀಜಿಯವರು, ರೋಡಿಗಿ ಸ್ವಾಮೀಜಿಯವರು, ಇನ್ನೊಬ್ಬರು ನಮ್ಮ ತಡವಲಗ, ಇವರೆಲ್ಲ ಸ್ವಾಮೀಜಿಯವರು 1.5 ವರ್ಷದಿಂದ ಬಿಟ್ಟು ಬಿಡಲಾರ ಮಂತ್ರಾಳ ಮಠದ ಅಜ್ಜೋರ ಜೊತೆಗೆ ಯಾರಿಗೂ ಗೊತ್ತಿಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ. ನಮ್ಮ ಮಠಕ್ಕೆ ಮರಿದೇವರು ಬೇಕು ಅಂತ ಹೇಳಿ ಲಕ್ಷಣದಿಂದ 30 ಜನ ಭಕ್ತರು ಮರಿದೇವರನ್ನ ಕೊಡಬೇಕು ಅಂತ ಹೇಳಿ ಯರ್ನಾಳದ ಸ್ವಾಮೀಜಿಯವರನ್ನ ಕರ್ಕೊಂಡು ಲಕ್ಷಾಂತರ ಭಕ್ತರು ಬಾಲೆಹೊಸೂರು ಮಠಕ್ಕೆ ಬಂದಿದ್ರು. ಸುದೀರ್ಘ 5-6 ತಾಸು ಮೀಟಿಂಗ್ ಅಲ್ಲಿ ನಡೆಯಿತು ಬಾಲೆಹೊಸೂರು ಮಠದಲ್ಲಿ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಲಿ, ನಮ್ಮ ಲಕ್ಷಾಂತರ ಭಕ್ತರು ಬಹಳ ಶಾಣೆರು. ನಮ್ಮ ಮರಿದೇವರಿಗೆ ನಿಜಗುಣದ ಶಾಸ್ತ್ರವನ್ನ ಕೇಳಿದ್ರು, ವಚನ ಸಾಹಿತ್ಯವನ್ನ ಕೇಳಿದ್ರು. ಎಲ್ಲದನ್ನು ಕೇಳಿಕೊಂಡು ನಮಗೆ ಬಹಳ ಆನಂದ ಆಗೈತಿ ಅನ್ನುವಂತಹ ಮಾತನ್ನ ಬಾಲೆಹೊಸೂರು ಮಠದಲ್ಲಿ ಅವರು ಹೇಳಿದ್ದು ಕೇಳಿ ನಮಗೂ ಕೂಡ ಬಹಳ ಖುಷಿ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ನಾವೇನ್ ಹೇಳಕ್ ಬಯಸ್ತೀವಿ ಕೊನೆಯ ಮಾತು ಅಂತಂದ್ರೆ, ಪಟ್ಟಾಧಿಕಾರಿ ಹೆಂಗ ಆಗಬೇಕು ಅಂದ್ರೆ 63 ದಿವಸ ಬಂಧನಾಳ ಮಠದೊಳಗೆ ಇತಿಹಾಸ ನಿರ್ಮಾಣ ಮಾಡುವಂತಹ ಪಟ್ಟಾಧಿಕಾರಿ ಕಾರ್ಯಕ್ರಮ ಆಗಬೇಕು. ಆ ಮುಂದಿನ ಯಾವುದೇ ಕಾರ್ಯಕ್ರಮಕ್ಕೆ ಈ ಉಭಯ ಪೂಜ್ಯರು ನಮ್ಮನ್ನೇನಾದ್ರೂ ಬಯಸಿದ್ರೆ ನಾವು ಕೂಡ ಬೆನ್ನಗಾವಲಾಗಿ ನಿಂದಿರ್ತೀವಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಪುರ ಪ್ರವೇಶ ಅತ್ಯಂತ ಆದರ್ಶ ಮತ್ತು ವೈಭವ ಮತ್ತು ವಿಶೇಷ ರೀತಿಯೊಳಗೆ ಸಾಗಿತು ಅಂತಕ್ಕಂಥದ್ದು ಈ ವೃಷಭಲಿಂಗ ಮಹಾಸ್ವಾಮಿಗಳವರು ನಮ್ಮನ್ನ ಸುಮ್ಮನೆ ಏನೋ ಸ್ವಲ್ಪ ಸಹಜ ಏನೋ ಬೇರೆ ತಿಳ್ಕೊಂಡಿದ್ವಿ. ಇವತ್ತಿನಿಂದ ನಾವು ಅವರ ಸಾಮಾನ್ಯ ಸ್ವಾಮಿಗಳು ಅಂತೇಳಿ ಅನ್ಕೊಳ್ಳೋದಿಲ್ಲ, ಅವರ ಅಸಾಮಾನ್ಯ ಮಹಾಸ್ವಾಮಿಗಳು ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಅವರ ತಾಕತ್ತಿಗೆ ಮತ್ತೊಮ್ಮೆ ಶರಣೆಂದು ನಮ್ಮ ಮಾತುಗಳನ್ನು ಮುಗಿಸ್ತೇವೆ.